ಬಿಜೆಪಿಯ ಬಾಲ ಕಟ್ ಮಾಡಿದ ದೊಡ್ಡ ಗೌಡ್ರು. ಲೋಕಲ್ನಲ್ಲಿ ಬೆಂಬಲ ಕೊಡಲ್ಲ, ನಿಮ್ಮ ದಾರಿ ನಿಮಗೆ. ಹೊಸ ಚಿಂತೆಯಲ್ಲಿ BY ವಿಜಯೇಂದ್ರ. ಮೊನ್ನೆಯಷ್ಟೇ ನಡೆದ ನಗರಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಕರ್ನಾಟಕದಲ್ಲೂ ಕೂಡ ಮತ್ತು ಕೇರಳದಲ್ಲೂ ಕೂಡ ಈ ಗೆಲುವಿನಿಂದ ಹೊಸ ಹುಮ್ಮಸ್ಸಿನೊಂದಿಗೆ ಕರ್ನಾಟಕದ ಮುಂದಿನ ಎಲೆಕ್ಷನ್ ಅನ್ನ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಂತಹ ಬಿಜೆಪಿ ಹಾಗೂ ಬಿಜೆಪಿಯ ಅಧ್ಯಕ್ಷ BY ವಿಜಯೇಂದ್ರರವರ ಆಸೆಗೆ ತಣ್ಣೀರೆರಚಿ ಬಡಿದೆಬ್ಬಿಸಿದ್ದಾರೆ ದೊಡ್ಡಗೌಡರು. ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ JDS ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸಲಿದೆ ಅಂತ JDSನ ವರಿಷ್ಠ HD ದೇವೇಗೌಡರವರು ಸ್ಪಷ್ಟಪಡಿಸಿರೋದು ಈಗ ಬಿಜೆಪಿಯ ಮುಂದಿನ ಭವಿಷ್ಯಕ್ಕೆ ಹಾಗೂ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಬಹುದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತ ಬಲದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರವರು ಹೇಳಿದ್ರು. ಈ ಹೇಳಿಕೆಯ ಬೆನ್ನಲ್ಲೇ JDSನ ವರಿಷ್ಠ ದೇವೇಗೌಡರವರು ಪ್ರೆಸ್ ಮೀಟ್ ಅನ್ನ ಕರೆದು ಬಿಜೆಪಿಯ ಓವರ್ ಸ್ಪೀಡ್ಗೆ ಸ್ವಲ್ಪ ಬ್ರೇಕ್ ಹಾಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ 4 ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಅಧಿಕಾರ ಹಿಡಿದ ಬಿಜೆಪಿಯವರು ಈಗಾಗಲೇ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ನಿಂತು ಮುಂದೆ ಕರ್ನಾಟಕದಲ್ಲಿ ನಾವೇ ಅಧಿಕಾರ ಹಿಡಿಯೋದು ಅಂತ ಕನಸು ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರ ಹಿಡಿಯುತ್ತೆ ಅಂತ BY ವಿಜಯೇಂದ್ರರವರು ಪ್ರೆಸ್ ಮೀಟ್ ಕರೆದು ವಿಶ್ವಾಸದ ಮಾತುಗಳನ್ನ ಆಡಿದ್ರು. ಸಾಮಾನ್ಯವಾಗಿ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವ ಉದ್ದೇಶವೇ ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ. ಯಾವ ಪಕ್ಷ ಯಾವ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಪ್ರಾಬಲ್ಯವನ್ನ ಹೊಂದಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಸಮಾನ ಮನಸ್ಕ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಗೆಲ್ಲುವುದೇ ಈ ಸ್ಟ್ರಾಟಜಿ. ಆದರೆ ಕರ್ನಾಟಕದಲ್ಲಿ JDS ಮತ್ತು ಬಿಜೆಪಿ ಪಕ್ಷ ಒಟ್ಟಾರೆಯಾಗಿ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ರು ಕೂಡ ಇದು ಕೇವಲ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಅಷ್ಟೇ ಸೀಮಿತವಾಗುವ ಎಲ್ಲ ಲಕ್ಷಣಗಳು ಕಾಡ್ತಾ ಇವೆ. ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಕರ್ನಾಟಕದಲ್ಲಿ JDS ಮತ್ತು ಬಿಜೆಪಿ ಪಕ್ಷ ಪ್ರಬಲವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದೆ ಅಂತ ಅನಿಸ್ಬೋದು. ಆದ್ರೆ ರಾಜ್ಯದಲ್ಲಿ ಲೋಕಲ್ ಲೆವೆಲ್ನಲ್ಲಿ ಇನ್ನು ಕೂಡ ಬಿಜೆಪಿಯ ಕಾರ್ಯಕರ್ತರು ಹಾಗೂ JDSನ ಕಾರ್ಯಕರ್ತರು ಹಾವು ಮುಂಗುಸಿಯಂತೆ ಬೂದಿ ಮುಚ್ಚಿದ ಕೆಂಡದಂತೆ ವರ್ತಿಸುತ್ತಿರುವುದಂತೂ ಸತ್ಯ. ಯಾಕಂದ್ರೆ ಒಂದು ಕಾಲದಲ್ಲಿ ಈ 3 ಪಕ್ಷಗಳು ಒಬ್ಬರಿಗೊಬ್ಬರು ಬಡದಾಡ್ಕೊಂಡವ್ರೆ. ಅಷ್ಟು ಸುಲಭವಾಗಿ ಕೇಂದ್ರದ ವರಿಷ್ಠರು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂದ ಕೂಡಲೇ ಮಾಡ್ಕೊಳ್ಳೋಕೆ ಲೋಕಲ್ ಲೆವೆಲ್ನಲ್ಲಿ ಕಷ್ಟವಾಗ್ತಾ ಇದೆ. ಮತ್ತು ವಿಶೇಷವಾಗಿ ಒಂದು ವಿಧಾನಸಭೆಯ ಚುನಾವಣೆಯನ್ನ ಎದುರಿಸಬೇಕು ಅಂದ್ರೆ ಲೋಕಲ್ ಲೆವೆಲ್ನಲ್ಲಿ ಅಂದ್ರೆ ಗ್ರೌಂಡ್ ಲೆವೆಲ್ನಲ್ಲಿ ಕಾರ್ಯಕರ್ತರು ಮತ್ತು JDS ಪಕ್ಷದ ಮತದಾರರನ್ನ ಹಿಡಿದಿಟ್ಟುಕೊಳ್ಳೋದೇ ದೊಡ್ಡ ಸವಾಲಿನ ವಿಷಯ. ಒಂದು ವೇಳೆ ಗ್ರೌಂಡ್ ಲೆವೆಲ್ನಲ್ಲಿ ಜನರನ್ನ ಬಿಟ್ಕೊಟ್ಬಿಟ್ರೆ, ಕಾರ್ಯಕರ್ತರನ್ನ ಬಿಟ್ಕೊಟ್ಬಿಟ್ರೆ ಮುಂದಿನ ಭವಿಷ್ಯದ ರಾಜಕೀಯದಲ್ಲಿ ದೊಡ್ಡ ಪೆಟ್ಟು ಬೀಳಲಿದೆ. ಹೀಗಾಗಿಯೇ ಅಳೆದು ತೂಗಿ JDSನ ವರಿಷ್ಠ ದೇವೇಗೌಡರವರು ಪ್ರಧಾನಮಂತ್ರಿ ಮೋದಿರವರ ಬಗ್ಗೆ ಎಷ್ಟೇ ಸಹಾನುಭೂತಿಯನ್ನ ಹೊಂದಿದ್ರು ಕೂಡ ಕೇಂದ್ರದಲ್ಲಿ HD ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಹುದ್ದೆಯ ಕೇಂದ್ರ ಸ್ಥಾನ ಸಿಕ್ಕಿದ್ರೂ ಕೂಡ ರಾಜ್ಯದಲ್ಲಿ ಬಿಜೆಪಿಯ ಜೊತೆ ಅಷ್ಟಕ್ಕಷ್ಟೇ ಅಂತಿದ್ದಾರೆ HD ದೇವೇಗೌಡರು. ಈಗ ದಿಢೀರಂತ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ JDS ಬಿಜೆಪಿ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಮಾತನಾಡ್ತಿರುವ JDSನ ವರಿಷ್ಠ ದೇವೇಗೌಡರವರು ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿ ಮುಂದುವರಿಯುತ್ತೆ, ಆದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರತ್ಯೇಕವಾಗಿಯೇ ಚುನಾವಣೆಯನ್ನ ಎದುರಿಸ್ತೀವಿ ಅಂತ ಹೇಳ್ತಿರುವ ಆ ದೊಡ್ಡ ಸ್ಟ್ರಾಟಜಿ ಏನಿರಬಹುದು? ಕಳೆದ ಬಾರಿ ನಡೆದ ಪುರಸಭೆ ಚುನಾವಣೆಯಲ್ಲಿ JDSನ ಪ್ರಾಬಲ್ಯವಿರುವ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಗೆದ್ದಿದೆ. ಈ ಒಂದು ಸೂಚನೆ ಈಗ JDS ಮತ್ತು JDS ವರಿಷ್ಠರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಒಂದು ವೇಳೆ ಬಿಜೆಪಿಯವರು ಇದೇ ರೀತಿ ಗೆದ್ದುಕೊಂಡು ಮುಂದುವರೆದ್ರೆ ಮುಂದೆ JDS ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು JDS ನಾಯಕರುಗಳ ಆತಂಕ. ಹೀಗಾಗಿಯೇ ಬಿಜೆಪಿರವರು ಹಾಗೂ BY ವಿಜಯೇಂದ್ರರವರು ಮುಂದಿನ ಚುನಾವಣೆಯಲ್ಲಿ 140ಕ್ಕಿಂತ ಹೆಚ್ಚು ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದಕ್ಕೆ ಬಾಲ ಕಟ್ ಮಾಡಿ ನಿಮ್ಮನ್ನ ಎಲ್ಲಿಡಬೇಕೋ ಅಲ್ಲಿಡ್ತೀವಿ ಅಂತ JDSನ ವರಿಷ್ಠರು ಈಗಾಗಲೇ ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಈಗಲೇ ಹಿಂಗೆ ಇನ್ನು ಮುಂದಿನ ಚುನಾವಣೆಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಮುಂದಿನ ಬಾರಿ ನಡೆಯುತ್ತಿರುವ ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗ್ತಾ ಇರುವ 3 ಪಕ್ಷಗಳು ಒಂದೊಂದು ದಿಕ್ಕಾಗಿ ಬದಲಾಗಿ ಛಿದ್ರ ಆಗೋದು ಪಕ್ಕ. ಗ್ಯಾರಂಟಿಯ ಬೆನ್ ಹಿಂದೆ ಬಿದ್ದಿರುವ ಕಾಂಗ್ರೆಸ್ನ ಒಂದು ಕಥೆಯಾದ್ರೆ ಆರ್ಥಿಕವಾಗಿ ಹಾಗೂ
ನಾಯಕರುಗಳ ಕೊರತೆಯಿಂದ ಬಳಲಿ ಬೆಂಡಾಗಿರುವ ಜೆಡಿಎಸ್ನದ್ದು ಒಂದು ಕತೆ. ಇನ್ನು ಕೇಂದ್ರದಲ್ಲಿ ಮತ್ತು ಕೇಂದ್ರದ ನಾಯಕತ್ವದಲ್ಲಿ ಭರ್ಜರಿ ಸ್ಟಾರ್ ನಾಯಕರುಗಳನ್ನೇ ಹೊಂದಿರುವ ಬಿಜೆಪಿಗೆ ರಾಜ್ಯದಲ್ಲಿ ಯಡಿಯೂರಪ್ಪರವರ ನಂತರ ಸ್ವಲ್ಪ ಮಟ್ಟಿಗೆ ಬಿಜೆಪಿಯಲ್ಲಿ ಕಳೆಗುಂದಿರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾಗಿಯೇ ಜೆಡಿಎಸ್ನ ಆಶ್ರಯನ್ನ ಪಡೆದುಕೊಂಡು ಬಿಜೆಪಿ ಮುಂದಿನ ಚುನಾವಣೆಯನ್ನ ಎದುರಿಸಬೇಕು ಅನ್ನೋದು BY ವಿಜಯೇಂದ್ರರವರ ಬಹುದೊಡ್ಡ ಕನಸು. ಆದರೆ ಆ ಕನಸಿಗೆ ವಿಘ್ನವಾಗುವ ಎಲ್ಲ ಲಕ್ಷಣಗಳು ಈಗಾಗಲೇ ಗೋಚರಿಸ್ತಾ ಇದೆ. ಜೆಡಿಎಸ್ನ ವರಿಷ್ಠರು ದಿನಕ್ಕೊಂದು ಮಾತು, ದಿನಕ್ಕೊಂದು ಬಣ್ಣ. ಇದು ಈ ಹಿಂದೆಯೂ ಕೂಡ ಸಾಬೀತಾಗಿದೆ. ಮುಂದೆ ಬಿಜೆಪಿಯನ್ನ ನಂಬಿಕೊಂಡು ನಾವು ಹೇಗೆ ಎಲೆಕ್ಷನ್ನ ಹೋಗಬೇಕು ಅನ್ನೋದೇ ಜೆಡಿಎಸ್ನ ಕಾರ್ಯಕರ್ತರ ಚಿಂತೆ. ಅದರಲ್ಲೂ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಶಕ್ತಿ ಎಷ್ಟಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಈ ಮೂರು ಪಕ್ಷಗಳಿಗೂ ಸೀಟನ್ನು ಹೆಚ್ಚಿಸಿಕೊಳ್ಳುವ ಹಪಾಹಪಿ ಮುಂದಿನ ಚುನಾವಣೆಗೆ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷ ಎಲೆಕ್ಷನ್ನ ಎದುರಿಸಿದ್ರೆ ಯಾವ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೋ ಆ ಪಕ್ಷಕ್ಕೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಜೆಡಿಎಸ್ನ ಮೆಗಾ ಪ್ಲಾನ್ ಏನಂದ್ರೆ, ಒಂದು ವೇಳೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗಿಂತ ಅತಿ ಹೆಚ್ಚು ಸೀಟನ್ನು ನಾವು ಗೆದ್ದುಬಿಟ್ರೆ ಮುಖ್ಯಮಂತ್ರಿ ಸ್ಥಾನವನ್ನ, ಮುಖ್ಯಮಂತ್ರಿ ಪಟ್ಟವನ್ನ ಪಟ್ಟು ಹಿಡಿದು ಮೋದಿಯ ಬಳಿ ಮಾತಾಡಿಕೊಂಡು ಹೇಗಾದ್ರೂ ಮಾಡಿ ಜೆಡಿಎಸ್ನ ನಾಯಕನೇ ಮುಂದಿನ ಕರುನಾಡ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಜೆಡಿಎಸ್. ಮೂಲಗಳ ಮಾಹಿತಿಗಳ ಪ್ರಕಾರ ಕೇಂದ್ರದ ಸಚಿವ ಸ್ಥಾನವನ್ನ ಹೊಂದಿರುವ HD ಕುಮಾರಸ್ವಾಮಿ ಅವರು ಮುಂದಿನ ಕರ್ನಾಟಕದ ಚುನಾವಣೆಯ ಹೊತ್ತಿಗೆ ರಾಜ್ಯಕ್ಕೆ ಮರಳುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಪಕ್ಷಗಳು ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡೋದಿಲ್ಲ. ಎಲೆಕ್ಷನ್ಗೂ ಮುನ್ನ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಗುಟ್ಟನ್ನ ಬಿಟ್ಕೊಡೋದಿಲ್ಲ. ಆದರೆ ಎಲ್ಲರಿಗೂ ಗೊತ್ತು ಜೆಡಿಎಸ್ನ HD ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿಯ ಫೇಸ್ ಅಂತ. ಯಾಕಂದ್ರೆ ಈಗಾಗಲೇ ಒಳ್ಳೆ ಕೆಲಸವನ್ನ ಮಾಡ್ತಾ ಇರುವ ಮೋದಿಯರವರ ಸಚಿವ ಸಂಪುಟದಲ್ಲಿ HD ಕುಮಾರಸ್ವಾಮಿ ಅವರು ಒಂದು ಒಳ್ಳೆ ಹೆಸರನ್ನ ಪಡೆದುಕೊಂಡಿದ್ದಾರೆ. ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಮೋದಿಯವರ ಸಂಪುಟದ ಸಚಿವ ಸ್ಥಾನದಲ್ಲಿ ಭರ್ಜರಿಯಾಗಿ ಕೆಲಸ ಮಾಡಿ ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಹಾಗಾಗಿ ಮೋದಿರವರ ಅಚ್ಚುಮೆಚ್ಚಿನ ಕೇಂದ್ರ ಸಚಿವ ಸಂಪುಟದ ಸಹೋದ್ಯೋಗಿಯಾಗಿ HD ಕುಮಾರಸ್ವಾಮಿ ಅವರು ಗುರುತಿಸಿಕೊಂಡಿದ್ದಾರೆ. ಒಂದು ವೇಳೆ ಬಿಜೆಪಿ ಮತ್ತು BY ವಿಜಯೇಂದ್ರರವರನ್ನ ಹೀಗೆ ಹಾರಾಡೋದಕ್ಕೆ ಬಿಟ್ರೆ ರಾಜ್ಯದಲ್ಲಿ ಜೆಡಿಎಸ್ ಕತೆ ಮುಗಿಯೋದು ಪಕ್ಕ ಅಂತ ಜೆಡಿಎಸ್ನ ನಾಯಕರುಗಳಿಗೂ ಕೂಡ ಅರಿವಿದೆ. ಹೀಗಾಗಿಯೇ ಆಗಾಗ ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ಟಿ ಬಿಜೆಪಿ ಮತ್ತು BY ವಿಜಯೇಂದ್ರರವರನ್ನ ಒಂದು ಹಂತಕ್ಕೆ ತಣ್ಣಗಾಗಿಸುವ ಪ್ರಯತ್ನವನ್ನ ಪ್ರೆಸ್ ಮೀಟ್ ಮಾಡಿ ದೇವೇಗೌಡರು ಎಲ್ಲವನ್ನ ಹೇಳಿದ್ರು. ಇನ್ನು ಮುಂದಿನ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿಗೆ ಜೆಡಿಎಸ್ ಕೈ ಕೊಡೋದು ಪಕ್ಕ ಅಂತ ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಈಗಾಗಲೇ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ವೇಳೆ ಅದು ನಿಜವಾಗೋದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಏಕಾಂಗಿಯಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೇಗೆ ನಡೆಸಬೇಕೋ ಹಾಗೆ ಕೂಡ ವಿಧಾನಸಭೆಯ ಚುನಾವಣೆಯನ್ನ ಏಕಾಂಗಿಯಾಗಿಯೇ ಎದುರಿಸಬೇಕಾಗುತ್ತೆ. ಸೀಟ್ ಹಂಚಿಕೆಯ ಗೊಂದಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ತ್ರಿಕೋನ ಸ್ಪರ್ಧೆ ಅಂದ್ರೆ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದು ಪಕ್ಕ. ಆಗ ಅನಿವಾರ್ಯವಾಗಿ ಜನತೆಗೆ ಯಾವುದಾದ್ರೂ ತಮಗಿಷ್ಟವಾದ ಒಂದು ಪಕ್ಷವನ್ನು ಮಾತ್ರ ಬೆಂಬಲಿಸಬೇಕಾಗತ್ತೆ. ಒಂದು ವೇಳೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಹೀಗೆ ಮುಂದುವರೆದ್ರೆ ಪ್ರತಿ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಮತ್ತು NDA ಅಭ್ಯರ್ಥಿಗಳು ಮಾತ್ರ ಇರಲಿದ್ದಾರೆ. ಸದ್ಯ ಈ ರಾಜಕೀಯ ಬೆಳವಣಿಗೆಗಳು ನಿಮಗೆ ಏನನ್ಸುತ್ತೆ? ಮುಂದಿನ ಕರ್ನಾಟಕದ ಚುನಾವಣೆಯ ಹೊತ್ತಿಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಜೋಡೆತ್ತಿನ ಹಾಗೆ ಕೆಲಸವನ್ನ ಮಾಡ್ತಾವ, ಅಥವಾ ನಾನೊಂದು ತೀರ ನೀನೊಂದು ತೀರ ಅಂತ ಇಬ್ರು ಕೂಡ ಪ್ರತ್ಯೇಕವಾಗಿ ಚುನಾವಣೆಯನ್ನ ಎದುರಿಸ್ತಾರ? ಕಮೆಂಟ್ ಮಾಡಿ ತಿಳಿಸಿ.